ಎರಡು ಪೂರ್ವಕಾಲ ವೃತ್ತಾಂತ 36ನೇ ಅಧ್ಯಾಯ 5ನೇ ವಚನ. ಯೆಹೋಯಾಕೀಮನು ಆಳ್ವಿಕೆ ಪ್ರಾರಂಭಿಸಿದಾಗ 25 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 11 ವರ್ಷ ಆಳಿದನು. ಅವನು ತನ್ನ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟ ನಡತೆಯುಳ್ಳವನಾಗಿ ನಡೆದುಕೊಂಡನು. ಅರ್ಥವಾಯ್ತಾ? ಯೆಹೂದ ದೇಶವನ್ನು ಪರಿಪಾಲಿಸುವ ಯೆಹೋಯಾಕೀಮನು ದೇವರ ಮುಂದೆ ಕೆಟ್ಟ ನಡತೆಯುಳ್ಳವನಾಗಿ ನಡೆದುಕೊಂಡಾಗ, ಬೇಜವಾಬ್ದಾರಿಕೆಯಿಂದ ಪರಿಪಾಲನೆ ಮಾಡಿದಾಗ, ತನ್ನ ಇಷ್ಟ ಬಂದಂತೆ ನಡೆದುಕೊಂಡಾಗ, ತಂದೆಯಂದರೆ ಕೇಳ್ತಾ ಇದ್ದೀರಾ? ತಾಯಿಯಂದರೆ ಕೇಳ್ತಾ ಇದ್ದೀರಾ? ನಿಮ್ಮದೇ ಆದ ಒಂದು ರಾಜ್ಯವಿದೆ, ಆ ರಾಜ್ಯವೇ ನಿಮ್ಮ ಮನೆ. ನಿಮ್ಮದೇ ಆದ ಪ್ರಜೆಗಳಿದ್ದಾರೆ, ಆ ಪ್ರಜೆಗಳೇ ನಿಮ್ಮ ಮಕ್ಕಳು. ಗಂಡ ರಾಜನಾಗಿರೋದಾದ್ರೆ, ಹೆಂಡತಿ ರಾಣಿಯಾಗಿರೋದಾದ್ರೆ, ಕುಟುಂಬ ರಾಜ್ಯವಾಗಿರೋದಾದ್ರೆ, ನಿಮ್ಮ ಮಕ್ಕಳು ಪ್ರಜೆಗಳಾಗಿರೋದಾದ್ರೆ, ಹೇಗೆ ನೋಡಿಕೊಳ್ತಾ ಇದ್ದೀರಿ ನಿಮ್ಮ ಕುಟುಂಬವನ್ನು? ಯಾವ ರೀತಿ ನಿಮ್ಮ ಕುಟುಂಬ ನಡೆಸುತ್ತಾ ಇದ್ದೀರಿ? ಯೆಹೋಯಾಕೀಮನು ಎಂಬ ರಾಜನು ತನ್ನ ಕುಟುಂಬವಾಗಿರುವ ತನ್ನ ರಾಜ್ಯವನ್ನು ಇಷ್ಟ ಬಂದಂತೆ ಪರಿಪಾಲನೆ ಮಾಡಿದ. ಲೆಕ್ಕಿಸಲಾರದೆ ಜೀವಿಸಿದ ಕೆಲವೊಂದು ಜನ ಗಂಡಂದರಿಗೆ, ಲೆಕ್ಕವೇ ಇರಲ್ಲ ತಮ್ಮ ಮನೆ ಅಂದ್ರೆ ಕೆಲವೊಂದು ಜನ ಹೆಂಡತಿಯರಿಗೆ, ಲೆಕ್ಕವೇ ಇರಲ್ಲ ತಮ್ಮ ಕುಟುಂಬ ಅಂದ್ರೆ ಮತ್ತು ಮಕ್ಕಳಂದ್ರೆ. ಜಾಗ್ರತೆ, ಶಿಕ್ಷೆ ಬರ್ಲಿಕ್ಕಿದೆ. ಲೆಕ್ಕವಿಲ್ಲದೆ ಜೀವಿಸುವ ಪ್ರತಿ ಗಂಡನ ಮೇಲೆ, ಲೆಕ್ಕವಿಲ್ಲದೆ ಜೀವಿಸುವ ಪ್ರತಿ ಹೆಂಡತಿಯ ಮೇಲೆ, ಲೆಕ್ಕವಿಲ್ಲದೆ ಜೀವಿಸುತ್ತಿರುವ ಪ್ರತಿ ಮಕ್ಕಳ ಮೇಲೆ ದೇವರು ಶಿಕ್ಷೆಯನ್ನು ಕಳಿಸ್ಲಿಕ್ಕಿದ್ದಾರೆ. ಯೆಹೋಯಾಕೀಮನು ದುಷ್ಟನಾಗಿಯೂ ದುರ್ಮಾರ್ಗಿಯಾಗಿಯೂ ಇಷ್ಟಾನುಸಾರವಾಗಿ ಜೀವಿಸುತ್ತಿರುವಾಗ ಬಂದಿತು. ಏನದು? ದೇವರು ವಿಧಿಸುತ್ತೇನೆ ಎಂದಿರುವ ಶಿಕ್ಷೆ ಬಂದಿತು. ಯೆಶಾಯ ಪ್ರವಾದಿ 100 ವರ್ಷಗಳ ಹಿಂದೆ ಪ್ರವಾದಿಸಿರುವ ಪ್ರವಾದನೆ ಏನಾಗಿತ್ತು? ಶಿಕ್ಷೆ ಬರ್ಲಿಕ್ಕಿದೆ. ಬಾಬೇಲನ್ನು ಪರಿಪಾಲಿಸುವ ರಾಜನು ಬರ್ಲಿಕ್ಕಿದ್ದಾನೆ. ನಿಮ್ಮ ದೇಶದಲ್ಲಿರುವ ಸಮಸ್ತವನ್ನು ದೋಚಿಕೊಂಡು ಹೋಗ್ತಾನೆ ಎಂದು ಎಷ್ಟೇ ಎಚ್ಚರಿಸಿದರೂ ಈ ಪಾಪಿಷ್ಟ ಮನುಷ್ಯರು ಮನಸ್ಸು ಮಾರ್ಪಡಿಸಿಕೊಳ್ಳಲಿಲ್ಲ, ಮಾರ್ಗಗಳನ್ನು ಸರಿಪಡಿಸಿಕೊಳ್ಳಲಿಲ್ಲ. ಆ ದಿನ ಬಂದೇ ಬಿಟ್ಟಿತು, ನಿಮಗೂ ಆ ದಿನ ಬಂದೇ ಬಿಡುತ್ತೆ. ದೇವರು ಶಿಕ್ಷಿಸುತ್ತೇನೆ ಎಂದು ಹೇಳಿರುವ ದಿನವು ಬರುತ್ತದೆ. ಸೋಮವಾರ ಬರದಿರಬಹುದು, ಮಂಗಳವಾರ ಬರದಿರಬಹುದು, ಬುಧವಾರ ಬರದಿರಬಹುದು, ಶುಕ್ರವಾರ ಬರಬಹುದು, ಜಾನ್ವರಿಯಲ್ಲಿ ಬರದೇ ಇರಬಹುದು, ಫೆಬ್ರವರಿಯಲ್ಲಿ ಬರದೇ ಇರಬಹುದು, ಆಗಸ್ಟ್ ಅಲ್ಲಿ ಬರದೇ ಇರಬಹುದು, ಸೆಪ್ಟೆಂಬರ್ ಅಲ್ಲಿ ಬರಬಹುದು, 2022 ಅಲ್ಲಿ ಬರದೇ ಇರಬಹುದು, 23 ಅಲ್ಲಿ ಬರದೇ ಇರಬಹುದು, 24 ಅಲ್ಲಿ ಬರಬಹುದು. ಯಾವ ದಿನ ನಿಮ್ಮ ಮೇಲೆ ದೇವರ ಉಗ್ರತೆಯ ಶಿಕ್ಷೆ ಬರುತ್ತದೆ ಎಂದು ಗೊತ್ತಿಲ್ಲ, ಆದ್ರೆ ಖಚಿತವಾಗಿಯೂ ಬರುತ್ತೆ. ಅದು ಬರುವಂತದ್ದಾಗಿರೋದ್ರಿಂದ ಈ ದೀನ ಸೇವಕನ ಮೂಲಕ ದೇವರು ನಿಮಗೆ ಎಚ್ಚರಿಸುತ್ತಿದ್ದಾರೆ. ನಿಮ್ಮ ಬದುಕನ್ನು ತಿದ್ದುಕೊಳ್ಳಿರಿ ಎಂದು, ನಿಮ್ಮ ಜೀವಿತ ಸರಿಪಡಿಸಿಕೊಳ್ಳಿರಿ ಎಂದು, ನಿಮ್ಮ ಪಾಪಿಷ್ಟ ಜೀವಿತವನ್ನು ಬಿಟ್ಟು ಬಿಟ್ಟು ಪರಿಶುದ್ಧರಾಗಿ ಜೀವಿಸುವಂತಹ ತೀರ್ಮಾನ ತೆಗೆದುಕೊಳ್ಳಿರಿ ಎಂದು. ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ, ನಿಮ್ಮ ಕೈಯಲ್ಲಿದೆ ನಿಮ್ಮ ಆಶೀರ್ವಾದ. ಏನ್ ಮಾಡ್ಲಿಕ್ಕಿದ್ದೀರಿ? ಒಂದು ದಿನ ಒಬ್ಬ ಯವನಸ್ಥನು ಒಬ್ಬ ವಯಸ್ಸಾದ ವ್ಯಕ್ತಿಯ ಬಳಿಗೆ ಬಂದು ತನ್ನ ಕೈ ಮುಷ್ಟಿಯೊಳಗಡೆ ಸೊಗಸಾದ ಚಿಟ್ಟೆ ಹಿಡ್ಕೊಂಡಿದ್ದ. ಆ ಸೊಗಸಾದ ಚಿಟ್ಟೆಯನ್ನು ಹಿಡಿದುಕೊಂಡು ತಕ್ಷಣವೇ ಮುಚ್ಕೊಂಡ. ಆಗ ಪ್ರಶ್ನಿಸ್ತಾನೆ, ಏನೆಂದು ಗೊತ್ತಾ? ಸಾರ್, ನನ್ನ ಈ ಕೈ ಒಳಗಡೆ ಸೊಗಸಾದ ಚಿಟ್ಟೆ ಇದೆಯಲ್ಲವೇ, ನೋಡಿದೀರಾ? ಹೌದು, ನೋಡಿದ್ದೇನೆ. ಈಗ ನನ್ನ ಪ್ರಶ್ನೆ ಏನೆಂದರೆ, ಈಗ ನನ್ನ ಕೈಯಲ್ಲಿರುವ ಈ ಸೊಗಸಾದ ಚಿಟ್ಟೆ ಬದುಕಿದೆಯಾ ಸತ್ತಿದೆಯಾ? ಹೇಳ್ರಿ ನೋಡೋಣ ಅಂದ. ಏನಂದ? ನನ್ನ ಕೈಯಲ್ಲಿರುವಂತಹ ಸೊಗಸಾದ ಚಿಟ್ಟೆ ಬದುಕಿದೆಯಾ ಸತ್ತಿದೆಯಾ ಹೇಳ್ರಿ ಅಂದ. ಮುಂದ್ಗಡೆ ಇರುವಂತಹ ವ್ಯಕ್ತಿ ಹೇಳ್ತಾನೆ, ಮಗನೇ, ಅದು ಬದುಕಿರ್ಬೇಕಾದ್ರೂ ಸಾಯಬೇಕಾದ್ರೂ ಅದು ನನ್ನ ಕೈಯಲ್ಲಿಲ್ಲ, ಅದು ನಿನ್ನ ಕೈಯಲ್ಲಿದೆ. ಅದು ಹೇಗೆ ಸಾರ್? ಅದು ಹಾಗೆಯೇ. ಆ ಸೊಗಸಾದ ಚಿಟ್ಟೆ ನಿನ್ನ ಹಿಡಿತದಲ್ಲಿದೆ. ಬದುಕಿದೆ ಅಂತ ನಾನಂದ್ರೆ ಅದಕ್ಕೆ ಹೀಗೆ ಅಮಕಿ ಒರೆಸಿ ಸಾಯಿಸುತ್ತಿ. ಅದೇನಾದ್ರೂ ಸತ್ತಿದೆ ಅಂತ ನಾನು ಹೇಳಿದ್ರೆ ಅದಕ್ಕೆ ಏನು ಮಾಡದೆ ಹೀಗೆ ಬಿಟ್ಟು ಬಿಡ್ತಿ. ಅದು ಸಾಯಬೇಕಾದ್ರೂ ಬದುಕಬೇಕಾದ್ರೂ ನಿನ್ನ ಕೈಯಲ್ಲಿದೆ. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನೀವು ಕೂಡ ಸಾಯಬೇಕಾದ್ರೂ ಬದುಕಬೇಕಾದ್ರೂ, ನೀವು ಕ್ಷೇಮವಾಗಿ ಜೀವಿಸಬೇಕಾದ್ರೂ, ಶಾಪಕರವಾದ ಜೀವಿತ ಜೀವಿಸಬೇಕಾದ್ರೂ, ಕೇಡು ತಲೆ ಮೇಲೆ ತಂದುಕೊಳ್ಬೇಕಾದ್ರೂ, ಮೇಲನ್ನು ಹೊಂದಿಕೊಳ್ಬೇಕಾದ್ರೂ ಅದು ನಿಮ್ಮ ಕೈಯಲ್ಲಿದೆ. ಆರೋಗ್ಯಕರವಾಗಿ ಜೀವಿಸಬೇಕಾದ್ರೂ, ರೋಗಿಯಾಗಿ ಜೀವಿಸಬೇಕಾದ್ರೂ ಅದು ನಿಮ್ಮ ಕೈಯಲ್ಲಿದೆ. ನಿಮ್ಮ ಕುಟುಂಬಕ್ಕೆ ಆಶೀರ್ವಾದಕರವಾಗಿಯೋ ಇಲ್ಲವೇ ಶಾಪಕರವಾಗಿಯೋ ಜೀವಿಸಬೇಕಾದರೆ ಅದು ನಿಮ್ಮ ಕೈಯಲ್ಲಿದೆ. ಆರ್ಥಿಕವಾಗಿ ಸ್ಥಿರವಾಗಿ ಜೀವಿಸಬೇಕೋ ಇಲ್ಲವೇ ಸಾಲ ಮಾಡಿ ಬೇಡಿಕೊಳ್ಳಬೇಕೋ ಅದು ನಿಮ್ಮ ಕೈಯಲ್ಲಿದೆ. ದೇವರು ಹೇಳ್ತಾರೆ ನಿಮ್ಮ ಕೈಯಲ್ಲಿದೆ ಎಂದು. ನೀವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ಆಧಾರಗೊಂಡಿದೆ ಎಂದು. 100 ವರ್ಷಗಳಿಂದಲೂ ಸಹ ದೇವರು ಎಚ್ಚರಿಸುತ್ತಾ ಇದ್ರೆ ಒಬ್ಬನಾದರೂ ವಿಧೇಯನಾದನೋ? 23 ವರ್ಷಗಳವರೆಗೂ ಪ್ರತಿ ದಿನವೂ ಪ್ರವಾದಿಗಳು ಎದ್ದು ಹೋಗಿ ಎಚ್ಚರಿಸಿದರೆ ದೇವರ ಮಾತು ಕೇಳಿ ಬದಲಾಗುವಂತಹ, ತಮ್ಮ ಬದುಕನ್ನು ಮಾರ್ಪಡಿಸಿಕೊಳ್ಳುವಂತವರು ಎಲ್ಲಿದ್ದಾರೆ? ದೇವರು ನೋಡಿ 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 ಬೇಸತ್ತು ಹೋದರು ಪ್ರಿಯರೇ. ಬಹುಶಃ ನಿಮ್ಮನ್ನು ಕೂಡ ದೇವರು ನೋಡಿ ನೋಡಿ ಬೇಸತ್ತು ಹೋಗಿದ್ದಾರೇನೋ, ಬೇಸರಗೊಂಡಿದ್ದಾರೇನೋ. ಇನ್ನು ಲಾಭವಿಲ್ಲ, ಶಿಕ್ಷಿಸಿದ ಹೊರತು ನಿಮಗೆ ಬುದ್ಧಿ ಬರಲ್ಲ.
ಎಂಬ ನಿರ್ಣಯಕ್ಕೆ ಬಂದಿದ್ದಾರೇನೋ. ಜಾಗ್ರತೆ! ತಾನು ಬಹಳ ಪ್ರೀತಿಸಿದ ಪ್ರಜೆಗಳನ್ನು, ತಾನು ಬಹಳವಾಗಿ ಪ್ರೀತಿಸಿದ ಪಟ್ಟಣವನ್ನು, ತಾನು ಬಹಳವಾಗಿ ಪ್ರೀತಿಸಿದ ಪರಿಶುದ್ಧ ಸ್ಥಳವನ್ನು, ದೇವರ ಆಲಯವನ್ನು ಕೂಡ ಸುಟ್ಟು ಹಾಕಲ್ಪಡುವುದಕ್ಕಾಗಿ ದೇವರು ತೀರ್ಮಾನ ತೆಗೆದುಕೊಂಡ್ರು. ಶಿಕ್ಷಿಸುವುದಕ್ಕಾಗಿ ದೇವರು ತೀರ್ಮಾನ ತೆಗೆದುಕೊಂಡ್ರು. ಮತ್ತೆ ನಿಮ್ಮನ್ನು ಯಾಕೆ ಶಿಕ್ಷಿಸಲ್ಲ? ಆ ದಿನ ಬರುವುದಕ್ಕಿಂತ ಮುಂಚೆಯೇ ಬದಲಾದ್ರೆ ಒಳ್ಳೆಯದು, ಮಾರ್ಪಟ್ರೆ ಒಳ್ಳೆಯದು. ಇಲ್ಲವಾದ್ರೆ ಏನಾಗುತ್ತೆ ಬ್ರದರ್? ಅದನ್ನೇ ಹೇಳಲು ಆಶಿಸುತ್ತಿದ್ದೇನೆ. ಯೆಹೋಯಾಕೀಮನು ಬದಲಾಗಿದ್ರೆ ಚೆನ್ನಾಗಿರ್ತಾ ಇತ್ತು, ಇಲ್ಲವಾದ್ರೆ ಏನಾಯ್ತು? ಅದನ್ನೇ ಹೇಳಲು ಆಶಿಸುತ್ತಿದ್ದೇನೆ, ಏನಾಯ್ತೆಂದು. ಬಾಬೇಲಿನ ರಾಜನು ಬರುತ್ತಾನೆ, ಅಕಸ್ಮಾತ್ ಆಗಿ ದಾಳಿ ಮಾಡುತ್ತಾನೆ, ಯೆರೂಸಲೇಮ್ ಪಟ್ಟಣವನ್ನೆಲ್ಲ ಪೂರ್ತಿಯಾಗಿ ಮುತ್ತಿಗೆ ಹಾಕುತ್ತಾನೆ, ಯೆರೂಸಲೇಮ್ ಪಟ್ಟಣವನ್ನೆಲ್ಲ ಪೂರ್ತಿಯಾಗಿ ಸುಟ್ಟು ಹಾಕ್ತಾನೆ. ಯೆರೂಸಲೇಮ್ ಪಟ್ಟಣದಲ್ಲಿರುವ ಪರಿಶುದ್ಧ ದೇವರ ಆಲಯವನ್ನು ಕೂಡ ಸುಟ್ಟು ಹಾಕುತ್ತಾನೆ. ಆ ದೇಶದಲ್ಲಿರುವಂತಹ ಪ್ರಜೆಗಳೆಲ್ಲರನ್ನು, ಅಧಿಕಾರಿಗಳನ್ನು, ಎಲ್ಲರನ್ನು ಬಂದಿಯಾಳುಗಳನ್ನಾಗಿ ತೆಗೆದುಕೊಂಡು ಹೋದ. ಏನಾಗುತ್ತೆ ನನ್ನ ಇಷ್ಟಾನುಸಾರವಾಗಿ ನಾನು ಜೀವಿಸುವುದಾದರೆ ಎಂದು ಒಬ್ಬ ತಂದೆಯಾಗಿ ಹೇಳೋದಾದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ ಮಕ್ಕಳು ಬಂದಿಯಾಳುಗಳಾಗ್ತಾರೆ, ನಿಮ್ಮ ಹೆಣ್ಮಕ್ಕಳು ದಿಕ್ಕಿಲ್ಲದವರಾಗ್ತಾರೆ, ತಿನ್ನುವುದಕ್ಕೂ ಕೂಡ ದಿಕ್ಕಿಲ್ಲದೆ, ಓದುವುದಕ್ಕೂ ಕೂಡ ಅವಕಾಶವಿಲ್ಲದೆ, ಅವರಿಗೆ ವಿವಾಹ ಸಮಯಕ್ಕೆ ಸರಿಯಾಗಿ ಆಗದೆ, ಅವರಿಗೆ ಸರಿಯಾದಂತಹ ಗುರಿ ಗಮ್ಯ ಇಲ್ಲದೆ ಬೀದಿಗಳಲ್ಲಿ ಅಲೆದಾಡಬೇಕಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯವರಾಗಿರಬಹುದು, ಒಳ್ಳೆಯ ವಿದ್ಯಾಭ್ಯಾಸ ಮಾಡುವ ಸ್ವಭಾವ ಉಳ್ಳವರಾಗಿರಬಹುದು, ಆದರೆ ನಿಮ್ಮ ಮೂರ್ಖತ್ವದಿಂದ, ನಿಮ್ಮ ಜಗಳ ಗಂಟಿತನದಿಂದ ಮುತ್ತಿನಂತಹ ಮಕ್ಕಳನ್ನು ಯಾಕೆ ನಾಶ ಮಾಡಿಕೊಳ್ತೀರಿ? ನೀವು ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸೋದಾದ್ರೆ ಆ ನಿಮ್ಮ ಇಷ್ಟಾನುಸಾರವಾದ ಜೀವಿತ ಮಕ್ಕಳಿಗೆ ಶಾಪವಾಗಿ ಮಾರ್ಪಡಬಹುದು. ಹಾಗೆಯೇ ಆಯ್ತು. ಮುತ್ತಿನಂತಹ ಮಕ್ಕಳು ಆ ಕಾಲದಲ್ಲಿ ಬಂದಿಯಾಳುಗಳಾಗಿ ಬಾಬೇಲ್ ದೇಶಕ್ಕೆ ಕೊಂಡೊಯ್ಯಲ್ಪಟ್ಟರು, ಸೆಳೆದುಕೊಂಡು ಒಯ್ಯಲ್ಪಟ್ಟರು ಪ್ರಿಯರೇ. ಹಾಗೆ ಬಂದಿಯಾಳುಗಳಾಗಿ ಬಾಬೇಲ್ ದೇಶಕ್ಕೆ ಸೆಳೆದುಕೊಂಡು ಒಯ್ಯಲ್ಪಟ್ಟಂತಹ ಅವರೊಳಗೆ ಕೆಲವೊಂದು ಜನ ಯವನಸ್ಥರಿದ್ದರು ಪ್ರಿಯರೇ. ಅವರು ಯಾರೆಂದು ಗೊತ್ತಾ ನಿಮಗೆ? ಯಾರೆಂದು ನೋಡೋಣ ಬನ್ನಿ. ದಾನಿಯೇಲ 1ನೇ ಅಧ್ಯಾಯ 1ನೇ ವಚನ. ಯೆರೂಸಲೇಮಿಗೆ ಬಂದು ಅದಕ್ಕೆ ಮುತ್ತಿಗೆ ಹಾಕಿದನು. ಆಗ ಕರ್ತನು ಯೆಹೂದದ ಅರಸನಾದ ಯೆಹೋಯಾಕೀಮನನ್ನು, ದೇವರ ಆಲಯದಲ್ಲಿರುವ ವಿಶೇಷ ಪಾತ್ರೆಗಳನ್ನು ಆ ರಾಜನ ವಶಕ್ಕೆ ಒಪ್ಪಿಸಿದನು. ತನ್ನ ಆಲಯದಲ್ಲಿರುವ ಅಮೂಲ್ಯವಾದ ಪಾತ್ರೆಗಳನ್ನು ಶತ್ರುಗಳ ಕೈಗೆ ಒಪ್ಪಿಸಿದ್ರು. ಯಾರು? ದೇವರೇ. ತನ್ನ ಪ್ರಜೆಗಳೆಂದು ಕರೆಯಲ್ಪಟ್ಟ ಸ್ವಕೀಯ ಜನರನ್ನು ಶತ್ರುಗಳ ಕೈಗೆ ಒಪ್ಪಿಸಿದ್ರು. ಯಾರು? ದೇವರೇ. ಕೇಳ್ತಿದ್ದೀರಾ? ಯಾವ ದೇವರು ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ್ದಾರೋ, ಪ್ರೀತಿಸುತ್ತಾ ಇದ್ದಾರೋ ಆ ದೇವರೇ ನಿಮ್ಮನ್ನು ಶಿಕ್ಷಿಸುವಂತವರಾಗಿದ್ದಾರೆ. ಆ ದಿನ ಬಂದಾಗ ಯಾರೊಬ್ಬರು ಕೂಡ ನಿಮ್ಮನ್ನು ತಪ್ಪಿಸಲಾರರು. ದೇವರೇ ನೆಬೂಕದ್ನೆಚ್ಚರನಿಗೆ ತನ್ನ ದೇಶದ ಪ್ರಜೆಗಳನ್ನು, ಅವರಿಗಿರುವ ಸಮಸ್ತವನ್ನೆಲ್ಲ ಒಪ್ಪಿಸಿಕೊಟ್ರು. ಯಾಕೆಂದರೆ ಬೇಸತ್ತು ಹೋದರು ಪ್ರಿಯರೇ. ಅವರು ಮಾಡುತ್ತಿರುವ ಪಾಪಿಷ್ಟ ವಿನ್ಯಾಸಗಳನ್ನೆಲ್ಲ ನೋಡಿ ಬೇಸತ್ತು ಹೋದ್ರು. ಬಾಬೇಲಿನ ಅರಸನು ಯೆರೂಸಲೇಮಿಗೆ ಬಂದು ಮುತ್ತಿಗೆ ಹಾಕಿ ಏನ್ ಮಾಡುತ್ತಾನೆ? ಪೂರ್ತಿಯಾಗಿ ಅವರಿಗಿರುವುದನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಆದ್ರೆ ವಿಚಿತ್ರವೇನು ಗೊತ್ತಾ? ಇಲ್ಲಿ ಒಂದು ಒಳ್ಳೆ ಮಾತು ಬರೆಯಲಾಗಿದೆ. ಬರೆಯಲ್ಪಟ್ಟಿರೋದ್ರಿಂದ, ಸಂದರ್ಭ ಬಂದಿರೋದ್ರಿಂದ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ಕೇಳಿ. ಸಾಧಾರಣವಾಗಿ ಒಂದು ದೇಶದ ಮೇಲೆ ದಾಳಿ ಮಾಡುವಾಗ, ಇಲ್ಲವೇ ಯುದ್ಧ ಮಾಡುವಾಗ ಆ ದೇಶದಲ್ಲಿರುವ ಅಮೂಲ್ಯವಾದ ವಸ್ತುಗಳೆಲ್ಲವೂ ಕೂಡ ರಾಜನು ತಂದುಕೊಳ್ತಾನೆ. ದೊರಕಿದ್ದೆಲ್ಲವನ್ನು ದೊರಕಿದಷ್ಟು ದೋಚಿಕೊಳ್ತಾನೆ. ಹಾಗೆಯೇ ಒಂದು ಸಂದರ್ಭದಲ್ಲಿ ದಾವೀದನು ತನ್ನ ಹೆಂಡತಿಯರನ್ನು, ಮಕ್ಕಳನ್ನು ಕಳೆದುಕೊಂಡಾಗ, ಆ ಅಮಾಲೇಕ್ಯರ ವಿರುದ್ಧ ಯುದ್ಧಕ್ಕಾಗಿ ಹೋದಾಗ ಅವರಿಗಿರುವ ಸಮಸ್ತವನ್ನು ಕೂಡ ದಾವೀದನು ಕೊಳ್ಳೆ ಹೊಡೆದು ಪೂರ್ತಿಯಾಗಿ ತಂದುಕೊಂಡು ಎಲ್ಲರಿಗೂ ಹಂಚುತ್ತಾನೆ. ಅದು ನಮಗೆ ಗೊತ್ತು. ಆದರೆ ಜಾಗ್ರತೆಯಿಂದ ಕೇಳ್ರಿ. ಬಾಬೇಲು ಒಂದು ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವಂತಹ ದೇಶವಾಗಿತ್ತು. ನೆಬೂಕದ್ನೆಚ್ಚರನು ಒಬ್ಬ ಅನ್ಯನು. ಆ ಅನ್ಯನು ಬಂದು ಯೆರೂಸಲೇಮಿನ ಮೇಲೆ ದಾಳಿ ಮಾಡಿ ಅಲ್ಲಿರುವ ಅಮೂಲ್ಯವಾದವುಗಳೆಲ್ಲವನ್ನು ಕೂಡ ದೋಚಿಕೊಂಡು ಹೋದಾಗ, ತಾನು ಬಂಗಾರ ಆಗಿರ್ಬೋದು, ಬೆಲೆ ಬಾಳುವ ಬೆಳ್ಳಿ ಆಗಿರ್ಬೋದು, ಎಲ್ಲವನ್ನು ತೆಗೆದುಕೊಂಡು ಹೋದಾಗ ಊಹಿಸಿರುವುದಕ್ಕಿಂತಲೂ ಅತ್ಯಧಿಕವಾದ ಸಂಪತ್ತು ಅವನಿಗೆ ದೊರಕಿರೋದ್ರಿಂದ ಅವನು ಏನ್ ಮಾಡ್ದ ಗೊತ್ತಾ ಪ್ರಿಯರೇ? ಮನೆಗೆ ತಕೊಂಡು ಹೋಗ್ಲಿಲ್ಲ, ತನ್ನ ಖಜಾನದೊಳಗೂ ತೆಗೆದುಕೊಂಡು ಹೋಗ್ಲಿಲ್ಲ, ತನ್ನ ಕೋಟೆಯೊಳಗೂ ತೆಗೆದುಕೊಂಡು ಹೋಗ್ಲಿಲ್ಲ. ಏನ್ ಮಾಡಿದನು ಗೊತ್ತಾ? ತಾನು ಒಂದು ದೇವತೆಗೆ ನಂಬುತ್ತಾ ಇದ್ದ. ತಾನು ಸಂಪಾದಿಸಿದ್ದನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ದೇವತೆಗೆ ಕೊಟ್ಟನಂತೆ ಪ್ರಿಯರೇ. ಆಶ್ಚರ್ಯವಲ್ಲವೋ? ನೋಡೋಣ ಬನ್ನಿ.
ದೇವರ ಆಲಯದಲ್ಲಿರುವ ವಿಶೇಷವಾದ ಪಾತ್ರೆಗಳೆಲ್ಲವನ್ನು ದೇವರು ಆ ರಾಜನ ವಶಕ್ಕೆ ಕೊಟ್ಟರು. ಆಗ ಅವನು ಶಿನಾರ್ ದೇಶದಲ್ಲಿರುವ ತನ್ನ ದೇವತೆಯ ಆಲಯದ ಭಂಡಾರಕ್ಕೆ ತೆಗೆದುಕೊಂಡು ಹೋಗಿ ತನ್ನ ದೇವತೆಯ ಆಲಯದ ಬೊಕ್ಕಸದೊಳಗೆ ಇಟ್ಟನು. ಯೆರೂಸಲೇಮಿನಲ್ಲಿ ತಾನು ಸಂಪಾದಿಸಿರುವುದೆಲ್ಲವನ್ನು ತೆಗೆದುಕೊಂಡು ಹೋಗಿ ತನ್ನ ಖಜಾನೆಯಲ್ಲಿ ಇಟ್ಕೊಳ್ಳಲಿಲ್ಲ, ತನ್ನ ಬ್ಯಾಂಕ್ ನಲ್ಲಿ ಇಟ್ಕೊಳ್ಳಲಿಲ್ಲ, ತನ್ನ ಲಾಕರ್ ನಲ್ಲಿ ಇಟ್ಕೊಳ್ಳಲಿಲ್ಲ, ಬೀರುವದಲ್ಲಿ ಇಟ್ಕೊಳ್ಳಲಿಲ್ಲ. ಏನ್ ಮಾಡಿದ ಗೊತ್ತಾ ಪ್ರಿಯರೇ? ಎಷ್ಟು ಭಕ್ತಿವಂತನಾಗಿದ್ದನು ಗೊತ್ತಾ? ತಾನು ಯಾವ ದೇವತೆಯನ್ನು ಪೂಜಿಸುತ್ತಾ ಇದ್ದನೋ ಆ ದೇವತೆಯ ಬೊಕ್ಕಸದೊಳಗೆ, ಅಂದರೆ ಆ ದೇವತೆಯ ಆಲಯದೊಳಗೆ ಅರ್ಪಿಸಿಕೊಟ್ಟ. ಅನ್ಯನೇ ಆದರೆ ಒಂದು ಅದ್ಭುತವಾದ ಪಾಠ ಕಲಿಸುತ್ತಿದ್ದಾನೆ. ಯಾವುದು ಗೊತ್ತಾ? ಸಂಪಾದಿಸಿರೋದ್ರೊಳಗೆ ಪ್ರಥಮವಾಗಿ ನಾನು ಪೂಜಿಸುವಂತಹ ದೇವತೆಗೆ ಕೊಡಬೇಕು ಎಂದು. ನಾವು ಕೂಡ ಸಂಪಾದಿಸಿರುವುದರಲ್ಲಿ ಶ್ರೇಷ್ಠವಾದದ್ದನ್ನು ದೇವರಿಗೆ ಕೊಡಬೇಕು. ಈ ವಿಷಯ ನಮ್ಮೆಲ್ಲರಿಗೆ ಗೊತ್ತು, ಆದ್ರೆ ಕೊಡೋರು ಎಷ್ಟು ಜನ ಹೇಳಿ? ಸಂಪಾದಿಸುವುದರಲ್ಲಿ ದಶಮ ಭಾಗವನ್ನು, ಪ್ರಥಮ ಫಲವನ್ನು ದೇವರಿಗೆ ಕೊಡಬೇಕು. ಕೊಡುವವರು ಎಷ್ಟು ಜನ ಹೇಳ್ರಿ? ಪ್ರತಿದಿನ ಹೀಗೆ ವಾಕ್ಯ ಸಾರಿ ನಿಮ್ಮ ಆತ್ಮಿಕ ಜೀವಿತ ಬಲಪಡಿಸಬೇಕೆಂದು ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ. ಕೃತಜ್ಞತೆ ಉಳ್ಳವರಾಗಿ ನೀವು ಆ ಕೃತಜ್ಞತೆಯ ಕಾಣಿಕೆ ಕಳಿಸುವಂತವರು ಎಷ್ಟು ಜನ ಇದ್ದೀರಿ? ಒಮ್ಮೆ ಆಲೋಚಿಸಿರಿ. ದೇವರು ನಿಮಗೆ ಕೊಡುವ ಸಂಪಾದನೆಯಲ್ಲಿ, ವ್ಯಾಪಾರದಲ್ಲಿ, ಅನುಗ್ರಹಿಸುವ ಲಾಭದಲ್ಲಿ ದಶಮ ಭಾಗವನ್ನು ಸಂತೋಷದಿಂದ ದೇವರಿಗೆ ಕೊಡುವವರು ಎಷ್ಟು ಜನ ಇದ್ದೀರಿ ಹೇಳ್ರಿ? ನೀವು ಒಂದು ವೇಳೆ ಕೊಡುತ್ತಿರುವುದಾದರೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಒಂದು ವೇಳೆ ಕೊಡದಿದ್ದರೆ ಒಬ್ಬ ಅನ್ಯನು ಕಲಿಸುವ ಪಾಠ ಕಲಿತುಕೊಳ್ಳಿರಿ. ಬಾಬೇಲ್ ದೇಶ ಪರಿಪಾಲಿಸುವ ನೆಬುಕದ್ನೆಚ್ಚರನು ಅವನಿಗೆ ಅತ್ಯಧಿಕವಾದ ಸಂಪಾದನೆ ಸಿಕ್ಕಾಗ, ಬೆಲೆ ಬಾಳುವ ವಸ್ತುಗಳು ಅವನಿಗೆ ಸಿಕ್ಕಿದಾಗ ಅವುಗಳನ್ನು ತಂದು ತನ್ನ ದೇವತೆಗೆ ಕೊಡ್ತಾನೆ. ಮನೆಗೆ ತಕೊಂಡು ಹೋಗ್ಲಿಲ್ಲ. ನನಗೆ ಬೇಕಾದದ್ದು ನನ್ನ ದೇವತೆ ಕೊಟ್ಟಿದೆ, ಈಗ ಬರೋದೆಲ್ಲ ಅಧಿಕವಾಗಿ ಬರ್ತಿದೆ, ಅಧಿಕವಾಗಿ ಬಂದದ್ದು ನನ್ನ ದೇವತೆಗೆ ಕೊಡ್ತೇನೆ ಎಂಬುದಾಗಿ ಆ ದೇವತೆಯ ಭಂಡಾರದಲ್ಲಿ ಇಟ್ಟ. ನಿಮಗೆ ಬೇಕಾದದ್ದನ್ನು ದೇವರು ನಿಮಗೆ ಕೊಡ್ತಿದ್ದಾರೆ, ಮತ್ತೆ ಅಧಿಕವಾದದ್ದನ್ನು ದೇವರಿಗೆ ಕೊಡುವ ಮನಸ್ಸು ನಿಮಗಿದೆಯಾ? ನಿಮ್ಮ ಕುಟುಂಬ ಪೋಷಣೆಗೆ ಬೇಕಾದಷ್ಟು ದೇವರು ಕೊಡ್ತಿದ್ದಾರೆ, ಅಷ್ಟು ಮಾತ್ರವಲ್ಲದೆ ಅಧಿಕವಾಗಿಯೂ ಕೊಡ್ತಿದ್ದಾರೆ. ಅಧಿಕವಾದದ್ದನ್ನು ದೇವರಿಗೆ ಕೊಡುವ ಮನಸ್ಸು ನಿಮಗಿದೆಯಾ? ಒಮ್ಮೆ ಆಲೋಚಿಸಿ. ಯೆಹೋಯಾಕೀಮನು ಮಾಡಿರುವ ಪಾಪಿಷ್ಟ ಪರಿಪಾಲನೆಯಿಂದ ರಾಜ್ಯವನ್ನೇ ಕಳೆದುಕೊಳ್ತಾನೆ, ಪ್ರಜೆಗಳನ್ನೇ ಕಳೆದುಕೊಳ್ತಾನೆ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಆ ಪ್ರಜೆಗಳೊಳಗೆ ಇರುವಂತಹ ಹಸುಕೂಸುಗಳನ್ನು ಕೂಡ ಕಳೆದುಕೊಂಡ. ರಾಜನು ಮಾಡಿರುವ ಪಾಪಿಷ್ಟ ಕೆಲಸಗಳಿಂದ, ಆ ರಾಜ್ಯದಲ್ಲಿರುವ ಪ್ರಜೆಗಳು ಮಾಡಿರುವ ಪಾಪಿಷ್ಟ ಕೆಲಸಗಳಿಂದ ಯಾರು ಭವಿಷ್ಯವನ್ನು ಕಳೆದುಕೊಂಡ್ರು ಗೊತ್ತಾ ನಿಮಗೆ? ಮಕ್ಕಳು ಭವಿಷ್ಯವನ್ನು ಕಳೆದುಕೊಂಡ್ರು. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ನಿಮ್ಮ ಪಾಪಿಷ್ಟ ಕೆಲಸಗಳಿಂದ, ನಿಮ್ಮ ಪಾಪಿಷ್ಟ ಬದುಕಿನಿಂದ ನಿಮ್ಮ ಮಕ್ಕಳು ತಮ್ಮ ಜೀವಿತದಲ್ಲಿ ಒಳ್ಳೆ ಭವಿಷ್ಯವನ್ನು ಕಳೆದುಕೊಳ್ತಾರೆ, ವಿದ್ಯಾಭ್ಯಾಸ ಕಳ್ಕೊಳ್ಳುತ್ತಾರೆ, ಆತ್ಮಿಕತೆಯನ್ನು ಕಳೆದುಕೊಳ್ಳುತ್ತಾರೆ. ಆ ಕಾಲದಲ್ಲಿ ಪ್ರಜೆಗಳು ಮಾಡಿರುವ ಪಾಪಿಷ್ಟ ಕೆಲಸಗಳಿಂದ, ಪಾಲಿಸುವಂತವರು ಮಾಡಿರುವ ಪಾಪಿಷ್ಟ ಕೆಲಸಗಳಿಂದ ಅವರ ಮಕ್ಕಳು ನಷ್ಟ ಹೋದರು ಪ್ರಿಯರೇ. ಬಂದಿ ಆಳುಗಳಾಗಿ ಕೊಂಡೊಯ್ಯಲ್ಪಟ್ರು. ಹಾಗೆ ಬಂದಿ ಆಳುಗಳಾಗಿ ತೆಗೆದುಕೊಂಡು ಹೋಗಲ್ಪಟ್ಟಂತಹ ಯಹೂದ್ಯರ ಮಕ್ಕಳು ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿ ಆಳುಗಳಾಗಿ ಮಾರ್ಪಟ್ರು. ಆದರೆ ನೆಬುಕದ್ನೆಚ್ಚರನಿಗೆ ಒಂದು ನಂಬಿಕೆ ಇತ್ತು. ಅದೇನೆಂದರೆ ಯಹೂದ್ಯರು ಬಹಳ ತಿಳುವಳಿಕೆ ಉಳ್ಳವರು, ಯಹೂದ್ಯರ ಮಕ್ಕಳು ಕೂಡ ಬಹು ತಿಳುವಳಿಕೆ ಉಳ್ಳವರು. ಹಾಗಾಗಿ ಅವನು ಮಾಡಿದ್ದೇನೆಂದರೆ, ನೋಡೋಣ ಬನ್ನಿ. 3ನೇ ವಚನ. ರಾಜನು ಅಶ್ಪೇನಜನು ಎಂಬ ತನ್ನ ಕಂಚುಕಿಯ ಮುಖ್ಯಸ್ಥನನ್ನು ಕರೆಯಿಸಿ ಅವನಿಗೆ ಹೀಗೆ ಆಜ್ಞಾಪಿಸಿದನು. ಇಸ್ರಾಯೇಲ್ಯರ ರಾಜವಂಶೀಯರಲ್ಲಿ, ಅಂದರೆ ಯಹೂದ್ಯರು ಇಸ್ರಾಯೇಲ್ಯರ ರಾಜವಂಶೀಯರಲ್ಲಿ, ಅಂದರೆ ಅವರು ರಾಜರಿಗೆ ಹುಟ್ಟಿದವರು, ರಾಜಕುಮಾರರು, ಮುಖ್ಯಸ್ಥರನ್ನು, ರಾಜವಂಶೀಯರಲ್ಲಿ ಮುಖ್ಯಸ್ಥರನ್ನು, ಲೋಪವಿಲ್ಲದಂತಹ ಸೌಂದರ್ಯವನ್ನು, ಸಕಲ ವಿದ್ಯಾ ಪ್ರಾವೀಣ್ಯತೆಯನ್ನು, ಜ್ಞಾನವುಳ್ಳವರಾಗಿ, ತತ್ವಜ್ಞಾನವುಳ್ಳವರಾಗಿ, ರಾಜ ಸನ್ನಿಧಿ ಸೇವೆ ಮಾಡಲು ಸಮರ್ಥರಾಗಿರುವ ಯುವಕರನ್ನು ಕರೆಯಿಸಿ ಕಸ್ದಿಯರ ಭಾಷೆಯನ್ನು, ವಿದ್ಯೆಯನ್ನು ಅವರಿಗೆ ಕಲಿಸು ಎಂದು ಹೇಳಿದನು. ಸೈತಾನನು ಮಾಡ್ತಿರೋದು ಏನೆಂದು ಗಮನ ಕೊಟ್ಟು ಕೇಳ್ರಿ. ನೆಬುಕದ್ನೆಚ್ಚರನು ಹೇಳ್ತಾನೆ, ಈ ಯಹೂದ್ಯರ ಮಕ್ಕಳು ಬಹಳ ತಿಳುವಳಿಕೆ ಉಳ್ಳವರಾಗಿದ್ದಾರೆ. ಅದರಲ್ಲೂ ಏನಂತೆ? ಸೌಂದರ್ಯ ಉಳ್ಳವರಾಗಿದ್ದಾರೆ, ಸಕಲ ವಿದ್ಯೆ ಕಲಿತವರಾಗಿದ್ದಾರೆ, ಜ್ಞಾನ ಉಳ್ಳವರಾಗಿದ್ದಾರೆ, ತತ್ವಜ್ಞಾನ ತಿಳಿದವರಾಗಿದ್ದಾರೆ, ರಾಜ ಸನ್ನಿಧಿ ಸೇವೆ ಮಾಡುವುದಕ್ಕಾಗಿ ತಕ್ಕಂತಹ ಸಾಮರ್ಥ್ಯ ಉಳ್ಳವರಾಗಿದ್ದಾರೆ. ಬಹಳಷ್ಟು ಜನ ಇದ್ದಾರೆ. ನೀವೇನ್ ಮಾಡ್ಬೇಕು ಗೊತ್ತಾ? ದಿ ಬೆಸ್ಟ್, ಶ್ರೇಷ್ಠರಾಗಿರುವಂತಹ ಯುವಕರನ್ನು ಕರೆತನ್ನಿರಿ. ಕಸ್ದಿಯರ ವಿದ್ಯೆಯನ್ನು ಅವರಿಗೆ ಕಲಿಸಿರಿ. ಶ್ರೇಷ್ಠರಾದವರನ್ನು ಕರೆತನ್ನಿರಿ. ನಮ್ಮ ವಿದ್ಯೆಯನ್ನು ಅವರಿಗೆ ಕಲಿಸಿ ನಮ್ಮ ಹಾಗೆ ಅವರು ಜೀವಿಸುವಂತೆ ಮಾಡಿರಿ. ಇದು ನೆಬುಕದ್ನೆಚ್ಚರನು ಕೊಟ್ಟ ಆಜ್ಞೆ.
ಇದು ಈ ದಿನಕ್ಕೂ ಕೂಡ ವಾಸ್ತವವಲ್ಲವೋ ಒಮ್ಮೆ ಆಲೋಚಿಸಿ. ಬಹು ತಿಳುವಳಿಕೆಯುಳ್ಳವರು ಎಲ್ಲಿದ್ದಾರೆ ಹೇಳ್ರಿ? ಲೋಕದಲ್ಲಿದ್ದಾರೆ. ಬಹಳ ಸುಂದರವಾದವರು ಎಲ್ಲಿದ್ದಾರೆ ಹೇಳ್ರಿ? ಸಿನಿಮಾ ಫೀಲ್ಡ್ ಅಲ್ಲಿದ್ದಾರೆ. ಬಹಳ ಟ್ಯಾಲೆಂಟೆಡ್ ಪರ್ಸನ್ಸ್, ಟ್ಯಾಲೆಂಟೆಡ್ ಮ್ಯೂಸಿಷಿಯನ್ಸ್ ಎಲ್ಲಿದ್ದಾರೆ ಹೇಳ್ರಿ? ಲೋಕದಲ್ಲಿ ಸಿನಿಮಾ ಫೀಲ್ಡ್ ಅಲ್ಲಿದ್ದಾರೆ. ಜ್ಞಾನ ಉಳ್ಳವರಾಗಿರಬಹುದು, ತಿಳುವಳಿಕೆ ಉಳ್ಳವರಾಗಿರಬಹುದು, ಸುಂದರವಾದವರಾಗಿರಬಹುದು, ಎಲ್ಲಾ ವಿದ್ಯೆ ಕಲಿತವರಾಗಿರಬಹುದು. ಕೇಳ್ತಿದ್ದೇನೆ, ಎಲ್ಲಿದ್ದಾರೆ ಹೇಳ್ರಿ? ದೇವರ ಸೇವೆಯಲ್ಲಿದ್ದಾರೋ? ದೇವರ ಸೇವೆ ಮಾಡ್ತಿದ್ದಾರೋ? ಇಲ್ಲ ಪ್ರಿಯರೇ. ಒಂದು ದಿನ ಒಬ್ಬ ತಂದೆ ನನಗೆ ಹೇಳ್ತಾರೆ, ಅಯ್ಯ, ನನ್ನ ಮಗನನ್ನು ಕರೆದೊಯ್ಯಿರಿ, ನಿಮ್ಮೊಂದಿಗೆ ಸೇವೆಗೆ ಕರೆದೊಯ್ಯಿರಿ. ಅದೇನ್ ಅಂಕಲ್ ಹಾಗೆ ಹೇಳ್ತೀರಿ ಅಂದೆ. ಮತ್ತಿನ್ಯಾಕೆ ಬದುಕಿದ್ದಾನ ಅವನು? ಕೆಲಸಕ್ಕೆ ಬರ್ತಾನೆಂದು, ಪ್ರಯೋಜಕನಾಗ್ತಾನೆಂದು, ನಮಗೆ ಪೋಷಿಸುತ್ತಾನೆಂದು ಅವನಿಗೆ ಓದಿಸಿದೆವು. ಓದಿದ್ದೇನೋ ಚೆನ್ನಾಗಿ ಓದಿದ್ದಾನೆ, ಆದ್ರೆ ಅವನಿಗೆ ಉದ್ಯೋಗವೇ ಇಲ್ಲ. ತಿನ್ನೋದನ್ನು ಬಿಟ್ರೆ ಬೇರೆ ಯಾವ ಕೆಲ್ಸಕ್ಕೆ ಬರಲ್ಲ. ಅವನಿಗೆ ಪೋಷಿಸೋದೇ ನಮಗೆ ಕಷ್ಟವಾಗಿದೆ, ಅವನಿಗೆ ಹೊಟ್ಟೆ ತುಂಬಿಸೋದೇ ನಮಗೆ ಕಷ್ಟ ಆಗಿದೆ. ಕರೆದೊಯ್ಯಿ ಮಗನೇ, ಕರೆದೊಯ್ಯಿ. ಎಲ್ಲಿಗೆ ಕರೆದೊಯ್ಬೇಕು? ನಿಮ್ಮ ಸೇವೆಗೆ ಕರೆದೊಯ್ಯಿ. ಅವನು ಬರೀ ವೇಸ್ಟ್ ಫೆಲೋ. ಕೇಳಿ ಬಾಧೆ ಅನಿಸಿತು. ಅವನಂತೆ ವೇಸ್ಟ್ ಫೆಲೋ ಅಂತೆ, ತಿನ್ನೋದನ್ನು ಬಿಟ್ರೆ ಬೇರೆ ಯಾವ ಕೆಲಸಕ್ಕೆ ಬರಲ್ಲ ಅಂತೆ. ಹಾಗಾಗಿ ಯಾವುದಕ್ಕೆ ಕೆಲ್ಸಕ್ಕೆ ಬರ್ತಾನಂತೆ? ಸೇವೆಗೆ ಕೆಲ್ಸಕ್ಕೆ ಬರ್ತಾನೆ. ಕರೆದೊಯ್ಯಿ ಅನ್ನುತ್ತಾರೆ. ಎಂತಹ ಘೋರ ನೋಡಿ. ಜಾಗ್ರತೆಯಿಂದ ಕೇಳಿ ಫ್ರೆಂಡ್ಸ್. ನೆಬುಕದ್ನೆಚ್ಚರನು ದೇಶದಲ್ಲಿರುವ ಬೆಸ್ಟ್ ಯವನಸ್ಥರನ್ನು ಆರಿಸಿಕೊಂಡ ಪ್ರಿಯರೇ. ಈ ದಿನಗಳಲ್ಲಿ ಬಹಳ ಸಂದರ್ಭಗಳಲ್ಲಿ ಜಾಗ್ರತೆಯಿಂದ ಪರಿಶೀಲಿಸೋದಾದ್ರೆ, ಪ್ರಪಂಚದಲ್ಲೇ ಬೆಸ್ಟ್ ಆಗಿರುವಂತವರನ್ನು ಸೈತಾನನು ತನ್ನ ಕೈಯಲ್ಲಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾನೆ, ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾನೆ. ಒಂದು ವೇಳೆ ನಿಮ್ಮ ಮಗನು ಟ್ಯಾಲೆಂಟೆಡ್ ಪರ್ಸನ್ ಆಗಿರೋದಾದ್ರೆ, ನಿಮ್ಮ ಮಗ ತಿಳುವಳಿಕೆ ಉಳ್ಳವನಾಗಿರೋದಾದ್ರೆ, ಮಗಳು ತಿಳುವಳಿಕೆ ಉಳ್ಳವಳಾಗಿರೋದಾದ್ರೆ, ಇಂದಿನಿಂದಲೇ ಅವರನ್ನು ದೇವರಲ್ಲಿ ಭಯಭಕ್ತಿಯಿಂದ ಬೆಳೆಸಿರಿ, ಕರ್ತನಿಗಾಗಿ ಜೀವಿಸುವ ಹಾಗೆ ಬೆಳೆಸಿರಿ. ಒಂದು ವೇಳೆ ನಿಮ್ಮ ಮಗನು ಮಗಳು ಬಲಹೀನರಾಗಿರೋದಾದ್ರೆ ದಯವಿಟ್ಟು ಕೇಳ್ರಿ. ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬಲಹೀನರನ್ನೇ ದೇವರು ಆರಿಸಿಕೊಳ್ತಾರೆ. ಆದುದರಿಂದ ಇಂದಿನಿಂದಲೇ ಕರ್ತನಿಗೆ ಉಪಯುಕ್ತ ಪಾತ್ರಗಳನ್ನಾಗಿ ಅವರನ್ನು ಬೆಳೆಸಿರಿ. ಆ ದಿನ ನೆಬುಕದ್ನೆಚ್ಚರನು ಹೇಳ್ತಾನೆ ಏನೆಂದು? ಬೆಸ್ಟ್ ಯೆಹೂದ್ಯರಲ್ಲಿ ಬೆಸ್ಟ್ ಯುವಕರನ್ನು ಕರೆತಂದು ನಮ್ಮ ವಿದ್ಯೆ ಅವರಿಗೆ ಕಲಿಸಿರಿ ಅನ್ನುತ್ತಾನೆ. ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನೀವು ತಿಳುವಳಿಕೆ ಉಳ್ಳವರಾಗಿದ್ದೀರಾ? ಜ್ಞಾನ ಉಳ್ಳವರಾಗಿದ್ದೀರಾ? ಸೌಂದರ್ಯ ಉಳ್ಳವರಾಗಿದ್ದೀರಾ? ಎಲ್ಲ ತಿಳಿದವರಾಗಿದ್ದೀರಾ? ಎಷ್ಟೋ ವಿದ್ಯೆ ಕಲಿಯುವವರಾಗಿದ್ದೀರಾ? ಹಾಗಾದ್ರೆ ಕೇಳ್ರಿ, ದೇವರಿಗೆ ನೀವು ಬೇಕು. ನಿಮ್ಮ ತಲಾಂತುಗಳು ದೇವರಿಗೆ ಬೇಕು. ನಿಮ್ಮ ತಿಳುವಳಿಕೆಗಳು ದೇವರಿಗೆ ಬೇಕು. ನಿಮ್ಮ ವಿದ್ಯೆ ದೇವರಿಗೆ ಬೇಕು. ನಿಮ್ಮ ಸ್ಕಿಲ್ಸ್ ದೇವರಿಗೂ ದೇವರ ಸೇವೆಗೂ ಬೇಕು. ಬಹಳ ಸಂದರ್ಭಗಳಲ್ಲಿ ಬಹಳ ಸ್ಕಿಲ್ಸ್ ಉಳ್ಳವರು, ಬಹಳ ತಿಳುವಳಿಕೆ ಉಳ್ಳವರು, ಬಹಳ ಜ್ಞಾನ ಉಳ್ಳವರು ಇವೆಲ್ಲವುಗಳನ್ನು ಕೂಡ ಲೋಕಕ್ಕೋಸ್ಕರ, ಸೈತಾನನಿಗೋಸ್ಕರ ಬಳಸುತ್ತಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಉದ್ಯೋಗ ಸಿಗದೇ ಇರುವಂತವರು, ಓದುವುದರಲ್ಲಿ ಪಾಸ್ ಆಗದೇ ಇರುವಂತವರು, ಜೀವಿತದಲ್ಲಿ ಜಯ ಸಾಧಿಸದೇ ಇರುವಂತವರು, ಎಲ್ಲಾ ರೀತಿಯಲ್ಲಿ ಕೆಟ್ಟು ಹೋಗಿ ಹಾಳಾದಂಥವರು, ಉಪಯೋಗವಿಲ್ಲದಂತೆ ಉಳಿದಂಥವರು, ಇಂಥವರನ್ನು ನೋಡಿ ಅವರ ಪೇರೆಂಟ್ಸ್ ಹೇಳ್ತಾರೆ ಕೆಲವು ಸಂದರ್ಭದಲ್ಲಿ ನನ್ನ ಬಳಿಗೆ ಬಂದು, ಅಯ್ಯ, ನಮ್ಮ ಮಗನನ್ನು ನಿಮ್ಮ ಹತ್ರ ಬಿಟ್ಟು ಹೋಗೋಣ ಅಂದ್ಕೊಳ್ತಿದ್ದೇವೆ. ಯಾಕೆ? ಅದಕ್ಕಾಗಿ ಯಾಕೆಂದರೆ ಅವನು ಬಹಳ ಕುಡಿದು ನಮ್ಮೆಲ್ಲರನ್ನು ಕಾಡಿಸ್ತಿದ್ದಾನಯ್ಯ, ಹುಡುಗಿಯರ ಹಿಂದೆ ಬಿದ್ದು ನಮ್ಮ ಮರ್ಯಾದೆ ಕಳೆಯುತ್ತಿದ್ದಾನಯ್ಯ, ಅವನು ನಮಗೆ ನರಕ ಯಾತನೆ ತೋರಿಸ್ತಿದ್ದಾನಯ್ಯ, ಮನೆಯಲ್ಲಿರುವ ದುಡ್ಡನ್ನೆಲ್ಲ ಕದ್ಕೊಂಡು ಹೋಗ್ತಾ ಇದ್ದಾನಯ್ಯ. ಅಂದರೆ ಈಗ ಯಾರನ್ನು ಕರೆತಂದು ದೇವರಿಗೆ ಕೊಡಲು ಆಶಿಸುತ್ತಿದ್ದಾರೆ? ಒಬ್ಬ ಕಳ್ಳನನ್ನು, ಒಬ್ಬ ವ್ಯಭಿಚಾರಿಯನ್ನು, ಒಬ್ಬ ಮೋಸಗಾರನನ್ನು. ಅದೇ ಮಗನು ಏನಾದ್ರೂ ಚೆನ್ನಾಗಿ ಓದೋದಾದ್ರೆ, ಅದೇ ಮಗನಿಗೆ ಫಸ್ಟ್ ರ್ಯಾಂಕ್ ಏನಾದ್ರೂ ಬಂದ್ರೆ, ಅದೇ ಮಗನೇನಾದ್ರೂ ಪ್ರಯೋಜಕನಾದ್ರೆ, ಆ ಮಗನನ್ನು ತಂದು ದೇವರ ಸೇವೆಗೆ ಅರ್ಪಿಸಿಕೊಡ್ತಾರೋ? ಇಲ್ಲ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಒಂದು ವೇಳೆ ನೀವು ಓದಿದವರಾಗಿದ್ರು ನೀವು ಬೇಕು ಅನ್ನುತ್ತಿದ್ದಾರೆ, ಓದದಿದ್ರು ನಿಮ್ಮನ್ನು ತೆಗೆದುಕೊಳ್ತೇನೆ ಅನ್ನುತ್ತಾರೆ. ಒಂದು ವೇಳೆ ವಿದ್ಯಾಭ್ಯಾಸವಿಲ್ಲದೆ ಕೆಲಸಕ್ಕೆ ಬಾರದವರಾದಾಗ್ಯೂ ಸಹ ದೇವರು ಹೇಳ್ತಾರೆ, ಆದಾಗ್ಯೂ ನಿಮ್ಮನ್ನು ಸೇರಿಸಿಕೊಳ್ಳಲು ಇಷ್ಟಪಡುತ್ತೇನೆ ಅನ್ನುತ್ತಾರೆ. ಬಹಳ ಚೆನ್ನಾಗಿ ಓದಿ ಪ್ರಯೋಜಕನಾಗಿರೋದಾದ್ರೆ ನಿಮ್ಮ ಮೂಲಕವೂ ಕೂಡ ತನ್ನ ಸೇವೆಯನ್ನು, ತನ್ನ ಪರಿಚರ್ಯವನ್ನು, ತನ್ನ ರಾಜ್ಯವನ್ನು ದೇವರು ವಿಸ್ತರಿಸಲು ಆಶಿಸುತ್ತಿದ್ದಾರೆ. ಕೇಳಿ ಫ್ರೆಂಡ್ಸ್, ಶದ್ರಕ್, ಮೇಷಕ್, ಅಬೇದ್ನೆಗೋ ಬಹು ತಿಳುವಳಿಕೆ ಉಳ್ಳವರಾಗಿದ್ರು. ದಾನಿಯೇಲನು ಮಹಾಜ್ಞಾನಿ, ಶತ್ರುಗಳ ಕೈಯಲ್ಲಿ ಬಿದ್ದಿದ್ರು. ಆದರೆ ಶತ್ರುಗಳು ಹೇಳಿದಂತೆ ಮಾತ್ರ ಅವರು ಜೀವಿಸಲಿಲ್ಲ. ಲೋಕ ಹೇಳಿದಂತೆ ಅವರು ಜೀವಿಸಲಿಲ್ಲ. ಲೋಕಸ್ಥರು ಹೇಳಿದಂತೆ ಅವರು ಜೀವಿಸಲಿಲ್ಲ.
ಅವರು ಯವನಸ್ಥರೇ, ಮಹಾಜ್ಞಾನ ಉಳ್ಳವರೇ ಆಗಿದ್ರು, ಬಹಳ ಸೌಂದರ್ಯ ಉಳ್ಳವರಾಗಿದ್ರು. ಆದ್ರೆ ಕೇಳಿರಿ, ನೆಬುಕದ್ನೆಚ್ಚರನ ಪರಿಪಾಲನೆಯ ಕೆಳಗೆ ಇದ್ದವರೇ. ಆದರೆ ಆ ಯವನಸ್ಥರು ತಮ್ಮನ್ನು ತಾವು ದೇವರಿಗೆ ಅರ್ಪಿಸಿಕೊಟ್ರು. ದೇವರ ಮಾತಿಗೆ, ದೇವರ ಆಜ್ಞೆಗೆ ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಟ್ರು. ಅದಕ್ಕಾಗಿಯೇ ಏನಾಯ್ತು ಗೊತ್ತಾ? ನೆಬುಕದ್ನೆಚ್ಚರನು ಅಮೂಲ್ಯವಾದಂತಹ ಉನ್ನತವಾದಂತಹ ಸ್ಥಾನದಲ್ಲಿ ಈ 4 ಜನರನ್ನು ಇಟ್ಕೊಂಡ. ಎದಕ್ಕಾಗಿ? ಇವರು ಬಹುಜ್ಞಾನ ಉಳ್ಳವರಾಗಿದ್ರು. ಅವರು ಲೋಕದಲ್ಲಿದ್ರು, ಆದ್ರೆ ಲೋಕಸ್ಥರಂತೆ ಜೀವಿಸಲಿಲ್ಲ, ಲೋಕಕ್ಕೋಸ್ಕರ ಜೀವಿಸಲಿಲ್ಲ. ಲೋಕದಲ್ಲಿ ಇದ್ದಾಗ್ಯೂ, ಲೋಕಸ್ಥನಾದ ರಾಜನ ಕೆಳಗೆ ಕೆಲಸ ಮಾಡುತ್ತಿದ್ದಾಗ್ಯೂ ಕೂಡ ಅಮೂಲ್ಯವಾದ ಆತ್ಮಿಕತೆಯುಳ್ಳವರಾಗಿ ಜೀವಿಸುತ್ತಾ, ಆತ್ಮಿಕತೆಯನ್ನು ತೋರಿಸುತ್ತಾ ದೇವರಿಗೆ ಮಹಿಮೆ ಪಡಿಸುತ್ತಾರೆ. ಅರ್ಥವಾಗ್ತಿದೆಯಾ? ಈ ದಿನವೂ ಕೂಡ ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಅವರಂತಹ ಯವನಸ್ಥರು ದೇವರಿಗೆ ಬೇಕು. ಆ ಯವನಸ್ಥನಾಗಿ ನೀವಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಂತಹ ಯವನಸ್ಥಳಾಗಿ ನೀವಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿಯೂ ಸ್ಪಷ್ಟವಾಗಿಯೂ ಈ ದಿನ ನಮ್ಮೊಂದಿಗೆ ಮಾತಾಡಿದ್ದೀರಿ. 100 ವರ್ಷಗಳಿಂದ ನೀವು ನಿಮ್ಮ ಪ್ರವಾದಿಗಳನ್ನು ಕಳಿಸಿ ಎಚ್ಚರಿಸಿದ್ರು ಸಹ ಕೇಳಲಿಲ್ವಲ್ಲ, ಕಿವಿಗೊಡಲಿಲ್ವಲ್ಲ, ತಮ್ಮ ಜೀವಿತ ತಿದ್ದುಕೊಳ್ಳಲಿಲ್ವಲ್ಲ. 23 ವರ್ಷಗಳವರೆಗೂ ನಿಮ್ಮ ಪ್ರವಾದಿಗಳು ಹೋಗಿ ಪ್ರಕಟಿಸಿ ಎಚ್ಚರಿಸಿದ್ರು, ಲಕ್ಷಿಸಲಿಲ್ವಲ್ಲ. ಫಲಿತವಾಗಿ ಶಿಕ್ಷೆ ಬಂತು, ಭಯಂಕರವಾದ ಶಿಕ್ಷೆ ಬಂತು. 70 ವರ್ಷಗಳವರೆಗೂ ಶಿಕ್ಷೆ ಬಂತು. ದೇವರೇ, ನೀವು ನಮ್ಮ ಮೇಲೆ ದಯೆ ತೋರಿಸಿ ನಮ್ಮನ್ನು ಎಚ್ಚರಿಸುತ್ತಿರುವಾಗಲೇ ನಮ್ಮನ್ನು ನಾವು ಸರಿಪಡಿಸಿಕೊಂಡ್ರೆ ಒಳ್ಳೆಯದು. ಹಾಗೆ ಮಾಡದಿರುವಲ್ಲಿ ಒಂದು ವೇಳೆ ನೀವು ನಮಗೆ ಸುದೀರ್ಘ ಶಿಕ್ಷೆ ವಿಧಿಸುವುದಾದರೆ, ಸುದೀರ್ಘ ಕಾಲ ಅನಾರೋಗ್ಯ, ಸುದೀರ್ಘ ಕಾಲ ಆರ್ಥಿಕ ತೊಂದರೆಗಳು, ಸುದೀರ್ಘ ಕಾಲ ಪ್ರತಿ ವಿಧವಾದ ಅಸ್ತವ್ಯಸ್ತ, ಆಪತ್ತು, ಅಪಾಯವು ನಮ್ಮ ಮೇಲೆ ಬಂದು ಬೀಳುವುದಾದರೆ ತಾಳಿಕೊಳ್ಳುವ ಶಕ್ತಿ ನಮಗಿಲ್ಲ ದೇವರೇ. 70 ವರ್ಷಗಳ ಶಿಕ್ಷೆ ಅದು ಸಹಿಸಲಾರದ ಶಿಕ್ಷೆಯಾಗಿತ್ತು. ದೇವರೇ, ಅಂತಹ ದಿನ ಬರುವ ಮುಂಚೆಯೇ ಪ್ರತಿಯೊಬ್ಬರು ಈ ದಿನ ತಮ್ಮ ಜೀವಿತ ಸರಿಪಡಿಸಿಕೊಳ್ತಿದ್ದಾರೆ, ತಮ್ಮ ಆತ್ಮಿಕತೆಯನ್ನು ಸರಿಪಡಿಸಿಕೊಳ್ತಿದ್ದಾರೆ. ಪ್ರತಿ ತಂದೆ, ಪ್ರತಿ ತಾಯಿ ತಮ್ಮ ಲೋಪ ತಿದ್ದುಕೊಳ್ಬೇಕು. ಪ್ರತಿ ತಮ್ಮನು, ಪ್ರತಿ ತಂಗಿ ತಮ್ಮ ಯೌವನ ಪ್ರಾಯ ನಿಮ್ಮ ಕೈಗೆ ಒಪ್ಪಿಸಿಕೊಡಬೇಕು. ಅವರು ಯವನಸ್ಥರಾಗಿದ್ರು, ಅಂದವಾಗಿದ್ರು, ಎಲ್ಲ ತಿಳಿದವರಾಗಿದ್ರು, ಎಲ್ಲಾ ವಿದ್ಯೆ ಕಲಿತವರಾಗಿದ್ರು. ಆದಾಗ್ಯೂ ಲೋಕಾನುಸಾರವಾಗಿ ಜೀವಿಸದೆ, ಲೋಕಕ್ಕೆ ಮಾರಾಟವಾಗದೆ ಅವರು ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಟ್ರು. ಅನ್ಯ ಸಂಪ್ರದಾಯಗಳ ಮಧ್ಯದಲ್ಲಿ, ಅನ್ಯ ದೇಶದಲ್ಲಿ ಅನ್ಯರಂತೆ ಜೀವಿಸದೆ ಆತ್ಮೀಕರಾಗಿ ಜೀವಿಸಿದ್ರು. ತಮ್ಮ ಜೀವಿತ ನಿಮಗೆ ಅರ್ಪಿಸಿಕೊಡೋದ್ರಿಂದ ಈ ದಿನ ಈ ವಾಕ್ಯ ಕೇಳ್ತಿರುವ ಪ್ರತಿ ಯವನಸ್ಥನು, ಯವನಸ್ಥಳು ಅನ್ಯ ಸಂಪ್ರದಾಯಗಳ ಮಧ್ಯದಲ್ಲಿ, ಅಪವಿತ್ರವಾದ ಲೋಕದಲ್ಲಿ ಆತ್ಮಿಕರಾಗಿ ಜೀವಿಸುತ್ತಾ ನಿಮ್ಮನ್ನು ಮಹಿಮೆ ಪಡಿಸುವಂತಹ ಯವನಸ್ಥರಾಗಿ ನಿಮ್ಮ ಕೈಯಲ್ಲಿ ಬಲವಾದ ಅಂಬುಗಳಂತೆ ನಮ್ಮ ಮಕ್ಕಳೆಲ್ಲರೂ ಕೂಡ ಉಪಯೋಗಿಸಲ್ಪಡುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.